ಎಲ್ಲಿಂದ ಇರ್ಲತ್ತೀರಿ ನೀರು? ಈಗ ಇಲ್ಲಿ ಮನೆ ಬಳಿ ನಳಿಗೆ ಬರಲ್ಲ ಬರೀ ನೀರು ಎಷ್ಟು ತಿಂಗಳೈತಿ ಬರಲ್ದು? ಮತ್ತೆ ಯಾಕೋತಾರ ಇದ್ರ ಬಗ್ಗೆ ನೀರು ಹೊಂಟಿಲ್ಲ ಅಂತ ಪಂಚಾಯತ್ ಹೋಗಿ ಕೇಳಿರಿ ಏನ್ರ? ಅಂದ್ರೆ ಏನಂದ್ರೆ ಈಗ ನೀವು ನೀರು ಎಲ್ಲಿಂದ ತರ್ಲತ್ತೀರಿ ಮತ್ತೆ ಡೈಲಿ? ಇನ್ನ ಎಷ್ಟಿಗೆ ಬರ್ತಾವಲ್ಲ ಗುಡಿ ಬೆಲ್ಲ ಅದ್ರ ಬಿ ಬೇರೆ ಕಡೆ ನೀರು? ಮಾಡ್ತಿರೋ ತರಕಾರಿ ಮಾಡೋದು ಅಂದ್ರೆ ಈಗ ನೀರಿನ ಸಮಸ್ಯೆ ಜಾಸ್ತಿ ಇದೆ ಟೋಟಲಿ ನಾಲಿ ಬೇಲಿ ಇಲ್ಲಿ ನೀರಿನ ಸಮಸ್ಯೆ ಎಲ್ಲಿದು? ಈಗ ಗಾಡಿ ಬಂದು ತರ್ಲತ್ತೀರಿ ಎಲ್ಲಿಂದ ತರ್ಲತ್ತೀರಿ ನೀರು? ಹಾ ಈಗ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಲ್ಲಿ ಅವ್ರಿಗೆ ಹೋಗಿ ಭೇಟಿಯಾಗಿರಿ ಸರ್ ನೀವು? ಹಿಂಗ್ರಿ ಅದು ನಿಮ್ಮ ಮಾತಿಗೆ ಏನು ಬೆಲೆ ಕೊಡಲ್ಲ ಹೊಂಟ್ರು ಅವ್ರು. ಬೇಗನ ಕೆಲ್ಸಕ್ಕೆ ಹೋಗ್ತೇವ್ರಿ. ರಾತ್ರಿ 8-9 ಕೆಲ್ಸಕ್ಕೆ ಬರ್ತೀವಿ. ಬಂದು ನಮಗ್ ಬೆಳಗನ ನೀರ್ ತರದ್ ಆಗ್ಲತ್ತದ್ರಿ. ರಾತ್ರಿ 2 ತಿನ್ನೋದ್ರ ಬಿ ನಮಗ್ ನಿದ್ದೆ ಆಗಲ್ಲ ಹೊಂಟದ್ರಿ. ನೀರಿನ ಕಾಲಕ್ಕೆ ಕೆಲಸ ಬಿಟ್ಟು ಮನೆಗೆ ಇಲ್ಲದ್ರಿ ಸರ್ ನಾವು ನೀರ್ ತುಂಬ್ಕೊಂಬ ಕಡೆ ಮತ್ತ ಆ ಕಡೆ ನೀರು ಖಾಲಿ ಮಾಡಲ್ ಬೇಡ ಅಂತ ಖಾಲಿ ಆಗ್ಲ ಅಲ್ಲೇ ಹೋಗ್ತೇವ್ರಿ. ಹೊರಗೆ ಪಂಚಾಯತ್ ಅಕ್ಕರ ಯಾಗೋತರ ಬಂದು ಇಲ್ಲಿ ನೋಡ್ಯಾರ? ಈಗ ಅವರು ಪಂಚಾಯತ್ ಅವ್ರು ಉಳ್ಳತಾರ ಸರ್, ಅವ್ರು ಏನ್ ಬಿ ಟ್ಯಾಕ್ಸ್ ಅದು ಕಟ್ಟಲ್ಲ ಹೊಂಟ್ರ ಅದಕ್ಕೆ ನಾವು ಏನು ಮಾಡಲ್ ಹೊಡಿದೇವಲ್ಲತ್ತಾರ. ಬಟ್ ಆಲ್ರೆಡಿ ಟ್ಯಾಕ್ಸ್ ತಗೊಳ್ತಾರ ಖರೀ ಇವ್ರು ಕೆಲಸ ಮಾಡಲ್ಲ ಹೊಂಟ್ರ. ಎಷ್ಟು ದಿವಸ ಆಯ್ತು ರೀ ವಿಶ್ವನಾಥರೇ ನೀರಿನ ಸಮಸ್ಯೆ ಇಟ್ಬಿಟ್ಟು? ಮತ್ತೆ ರೀ ವಿಶ್ವನಾಥವ್ರೆ, ಇಲ್ಲಿ ನಿಮ್ ಮರ್ಕುಂದ ಗ್ರಾಮದಾಗ ನಿಮ್ ಬಡವಣದಾಗ ನಾಲಿಗಳೇ ಕಾಣತಿಲ್ಲ, ಮತ್ತೆ ನಾಲಿ ಸ್ವಚ್ಛತೆ ಮಾಡ್ಲತ್ತಿ ಅಂತ ಹೇಳ್ತಾರಲ್ಲ ಅವರು. ಖಾಲಿ ಬಜೆಟ್ ಎಬ್ಸ್ಕೊಳತಾರ ಅಡ್ಡಿ. ಕೇಳಿರಿ ಅವ್ರಿಗೆ ಹೋಗಿ ಒಮ್ಮರ. ಮಳೆ ನೀರು ಹಿಡಿದ್ಗೆಸಿ ಒಗ್ಕೊಳತ್ತೀರಿ ಅವ್ರಿಗೆ. हमारे घर में ये हीरो बने लोग
ಖಾಲಿ ಹೆಸರಿಗೆ ಹಚ್ಚಿಟ್ಟು ಹೋಗ್ಯಾರ ಅಟೆ. ಮತ್ತೆ ಯಾರ ಸತ್ತೂರ್ ಬತ್ತೂರ್ ಬಿ ಇದ್ರಾಗೆ ನೀರ್ ನಾವ್ ಇಲ್ಲೇ ತೊಳಿಬೇಕು, ಅವ್ರಿಗೆ ಇಲ್ಲೇ ನುಗ್ಗಬೇಕು, ಅರ್ಬಿ ಹೋಗ್ಬೇಕು ಇಲ್ಲೇ ನುಗ್ಗಬೇಕು. ಮತ್ತೆ ನಾವ್ ಯಾರ ಮನೆ ನೀರ್ ಕೊಂಡು ಇಲ್ಲೇ ತೊಳಿಬೇಕು, ನಾವ್ ಹೊರಗೆ ಹೋಗಂಗ್ಲೇ ಇಲ್ಲ. ಮತ್ತೆ ಇವ್ ಯಾಕೋರೆ ಇಲ್ಲಿ ಏನ್ ನಳಿ ಹಚ್ಚಾರ ಇವಕ್ಕೆ ನೀರ್ ಬರ್ತಾವ ಬರಲ್ಲ? ಪಂಚಾಯತ್ದವ್ರು ಯಾಕೋತಾರ ಬಂದಾರ ಅಕ್ಕೋರಿ ಇಲ್ಲಿ ಒಳಗ ಊರಾಗ ನೋಡ್ಯಾರ? ಎಲ್ಲಿಂದ ತರ್ಲತ್ತೀರಿ ನೀರು? ಮತ್ತೆ ಇಲ್ಲಿ ನಳ್ಳೆಲ್ಲ ಈ ಸಚ್ಚಾರಲ್ಲ? ಮತ್ತೆ ನಾಲಿ ಹಿಂಗೇನು? ಮತ್ತೆ ನೀವೆಲ್ಲ ಬಳಸಿ ನೀರು ಎಕಡೆ ಹೋಗ್ಬೇಕು ನಾಲಿ ಇಲ್ಲ ಅಂದ್ರೆ? ಮತ್ತೆ ದೊಡ್ಡ ಎಲ್ಲ ನಳ್ಳು ಹಚ್ಚಾರ ಏನವ್ರೆ? ಮತ್ತ ಒಟ್ಟ ನಾಲಿ ಬಿ ಮಾಡಿದ್ದೀನಿ. ಏನಾಗ್ಯದವ ಏನು ಹೇಳಿರಿ? ವಿಡಿಯೋ ಯಾರು ಏನೋ ರೆಸ್ಪಾನ್ಸ್ ಕೊಡೋದ್ರಿ ಅವ? ಕೇಳಿದ್ರೆ ಏನಂತಾರ ಅವ್ರು ಮೇಡಮ್ ಅವರು? ವಿಡಿಯೋ ಅಂದ್ರೆ ಈಗ ಇಲ್ಲಿದಿಲ್ಲ ಒಂದ್ ಗಲ್ಲಿಗೆ ಬಂದಂದ್ರೆ ಒಂದೊಂದ್ ದಿನ 2 ದಿನ ಬರ್ಲು, ಒಂದೊಂದ್ ಕಡೆ ಒಂದೊಂದ್ ವರ್ಷ ನೀರ್ ಇಲ್ಲೇ ತೋಟಲ್ಲಿ. ಮತ್ ಕುಡ್ಲಕ್ ಹೆಂಗ್ ಮಾತಿರ್ತಾಯಿ ನೀವು? ನೀರ್ ಎಲ್ಲಿಂದ ತರ್ಲತ್ತೀರಿ ಕುಡಿಯಕ? ಕ್ಯಾರಿಗೆ ಹೋಗಿ ತಂದೇವ್, ಬಾಯಿಗೆ ಹೋಗಿ ತಂದೇವ್, ಹಿಂಗ್ ಮಾಡ್ಲತ್ತೀವಿ. ತೋರ್ ತರಸದ ನೋಡ್ರಿ ನಾವು.
ದಿವಸ ಆಯ್ತು ನೀರಿನ ಹಿಂಗೆ ಸಮಸ್ಯೆ ಆಗ್ಲದ? ಹಾಂ ಒಂದು ಬಡ ತುಂಬಕ್ಕೆ 1 ಗಂಟೆ ಬೇಕು ಹಿಂಗೆಲ್ಲ. ಇದು ಕುಮುದ ಅಂತ ಹೇಳಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್ ಮರ್ಕುಂದ, ಬೀದರ್ ತಾಲೂಕು ಇದ್ದೀನಿ. ಈಗ ನಮ್ಮಲ್ಲಿ ಕಾಳೆನಗರ್ಗೆ ಸ್ವಲ್ಪ ನೀರಿನ ಸಮಸ್ಯೆ ಇದೆ. ನಾವು ಈ ವಿಷಯವಾಗಿ ಅಲ್ಲಿ ಮತ್ತು ಇಲ್ಲಿ ಲಾಲ್ಗಡ್ಡಿ ಫಸ್ಟ್ ಬ್ಲಾಕ್ನಲ್ಲೂ ಸಹ ನೀರಿನ ಸಮಸ್ಯೆ ಇದೆ ಮರ್ಕುಂದ ಗ್ರಾಮದಲ್ಲಿ. ಅದರ ಸಂಬಂಧ ನಾವು ಹೊಸ ಬೋರ್ವೆಲ್ ಕಡೆದು ರಿಕ್ವಿಸಿಷನ್ ಕಳಿಸಿದೆವು. ಮಾನ್ಯ ಸಂಸದರು ಬೋರ್ವೆಲ್ ಕೊರೆಸಿದ್ದಾರೆ. ಬಟ್ ಇಳುವರಿ ಸ್ವಲ್ಪ ಅಷ್ಟು ಇಲ್ಲ, ಇಡೀ ಊರಿಗೆ ಸಾಕಾಗಂಗೆ ಇಳುವರಿ ಇಲ್ಲ. ಈಗ ಆಲ್ರೆಡಿ ನಮ್ಮ ಇರೋ ಬೋರ್ಗಳಲ್ಲಿ 2 ಬೋರ್ ಬತ್ತೋಗಿದೆ, ಒಟ್ಟಿನಲ್ಲಿ ಏನೂ ನೀರೇ ಇಲ್ಲ ಅದರಲ್ಲಿ. ಈಗ ಇರೋಂಥ 2 ಬೋರಲ್ಲೂ ಗ್ಯಾಪ್ ತೊಗೊಳತ್ತೆ. 1 ಗಂಟೆ ನಡೆದ್ರೆ ಮತ್ತೆ 3-4 ಗಂಟೆ ನೀರೇ ಬರೋದಿಲ್ಲ. ಆ ವಿಷಯವಾಗಿ ಅದು ಕಂಟಿನ್ಯೂಸ್ ಬೋರ್ ನಡೆಯೋದ್ರಿಂದ ಪದೇ ಪದೇ ಬೋರು ಕೆಟ್ಟು ಪೈಪ್ಲೈನ್ ಡ್ಯಾಮೇಜ್ಗಳು ಆಗ್ತಾ ಇರೋಂಥ ಇದು ಕಾರಣ ಮೇನ್ ಇದೆ. ಬಾರ್ ನಾವು ಕಂಟಿನ್ಯೂ ಮೋಟ್ರ್ ಚಾಲೂ ಇರ್ತೇವೆ ನೀರು ಬಂದಷ್ಟು ಬರಲಿ ಅಂಥೇಳಿ. ಬಟ್ ನೀರು ಬರದೇ ಇರೋದಕ್ಕೆ ಮೋಟ್ರು ವೆಕೇಟಾಗಿ ಒಳಗಡೆ ಸ್ವಲ್ಪ ಇದು ಆಗಿ ಪೈಪ್ಲೈನು ಮತ್ತು ಮೋಟ್ರ್ 2 ಡ್ಯಾಮೇಜ್ ಆಗ್ತಾಯಿದೆ ಪದೇ ಪದೇ. ಇದನ್ನು ಮೇಂಟೈನ್ ಮಾಡೋದಕ್ಕೂ ಗ್ರಾಮ ಪಂಚಾಯತಿಲಿ ಟ್ಯಾಕ್ಸ್ ಬಿಟ್ಟರೆ ಬೇರೆ ಯಾವುದೇ ಥರದ ಅನುದಾನ ಈಗ ಸದ್ಯಕ್ಕೆ ಲಭ್ಯವಿಲ್ಲ. ಸೊ ಹಾಗಾಗಿ ಈಗ ನಾವು ಇನ್ನೂ ಸ್ವಲ್ಪ ಟ್ಯಾಕ್ಸ್ ವಸೂಲಿ ಜಾಸ್ತಿ ಮಾಡಿಕೊಂಡು ಕಾಳೆನಗರ ನೀರಿಂದ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡಲಿಕ್ಕೆ ನಮ್ಮ ಎಲ್ಲ ಪ್ರಯತ್ನಗಳನ್ನ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಮಾಡ್ತೀವಿ. ಮತ್ತು ಇನ್ನೂ ನಮಗೆ ಏನು ಇದರಿಂದ ಸಹಾಯ ಬೇಕೋ ಅದು ನಮ್ಮ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದನೂ ನಾವು ಅವರಿಗೆ ಸಹಾಯ ಕೋರಿ ಪತ್ರ ವ್ಯವಹಾರ ಮಾಡ್ತೀವಿ. ನಮ್ಮ ಮೇಲಾಧಿಕಾರಿಗಳು ಈ ವಿಷಯ ಬಗ್ಗೆ ತಿಳಿಸ್ತೀವಿ. ಯಾಕಂದ್ರೆ ಮೇಡಮ್ ಅಲ್ಲಿಂದೇನು ಬಡಾವಣೆಯ ಜನರು ಹೇಳ್ತಾ ಇದ್ದಾರೆ, ಸಾರ್ವಜನಿಕರು ಸುಮಾರು 1 ವರ್ಷದಿಂದ ನೀರಿನ ಸಮಸ್ಯೆ, ಒಳಚರಂಡಿ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಇಲ್ಲ, 1 ವರ್ಷದಿಂದ ನೀರಿನ ಸಮಸ್ಯೆ ಇಲ್ಲ. ನೀರಿನ ಸಮಸ್ಯೆ ಸ್ಟಾರ್ಟ್ ಆಗಿದ್ದು ಬೇಸಿಗೆವರೆಗೂ ನಾವು ಮ್ಯಾನೇಜ್ ಮಾಡಿದ್ದೀವಿ. ಈಗ ಮೇನ್ ನಮಗೆ ಸ್ಟಾರ್ಟ್ ಆಗಿದ್ದು ಜೂನಿಂದನೇ ಭಾಳ ಸ್ವಲ್ಪ ತೀವ್ರವಾಗಿ ಸಮಸ್ಯೆ ಆಯಿತು. ಯಾಕಂದರೆ ಮಳೆ ಆಗದೆ ಇರೋದ್ರಿಂದ ಬೋರ್ವೆಲ್ ಯಾವುದೂ ರೀಚಾರ್ಜ್ ಆಗಿಲ್ಲ. ಆ ಸಂಬಂಧ ಬೋರ್ವೆಲ್ಗಳೆಲ್ಲ ಕೆಟ್ಟೋಗಿ ಮೋಟ್ರ್ಗಳು ಸಹ ಪದೇ 8 ದಿನಕ್ಕೆ ಒಂದ್ಸಲ ಸುಡುವಂಥ ಪ್ರಸಂಗಗಳು ನಾವು ಎದುರಿಸಿದ್ದೀವಿ ಇಲ್ಲಿ. ಸೊ ಆ ರೀತಿಯಾಗಿ ಭಾಳ ಸಮಸ್ಯೆಗಳಾಗ್ತದೆ ನೀರು ಇಲ್ಲದೆ ಇರೋದಕ್ಕೆ. ಇರೋ ನೀರನ್ನು ನಾವು ಸ್ವಲ್ಪ ಮಿತವಾಗಿ ಬಳಸಬೇಕಾಗ್ತದೆ. ಅಲ್ಲಿ ಜನನೂ ನೀರು ಸಿಗುತ್ತೋ ಇಲ್ಲೋ ಅನ್ನೋ ಒಂದು ಆತಂಕದಿಂದ ಮೋಟ್ರ್ ಹಚ್ಚೋದು ಮತ್ತು ಡೈರೆಕ್ಟ್ ರೇಸಿಂಗ್ ಮೇನ್ಗೆ ನಮ್ಗೆ ಕೇಳ್ದೇ ಕನೆಕ್ಷನ್ಗಳು ತೊಗೊಳೋದು, ಈ ರೀತಿ ಎಲ್ಲ ಮಾಡಿದ್ದಾರೆ. ನಾವಲ್ಲಿ ಓಡಾಡಿ ಪ್ರತಿ ಮನೆಗೂ ತಿಳುವಳಿಕೆ ಹೇಳಿದ್ದೀವಿ, ದಯವಿಟ್ಟು ರೇಸಿಂಗ್ ಮೇನ್ಗೆ ನೀವು ಈ ರೀತಿ ಹಾಕಿ ತಗೋಬೇಡ್ರಿ ನೀರು ಮತ್ತು ಮೋಟ್ರ್ ಹಚ್ಚಬೇಡ್ರಿ ಅಂತೇಳಿ ಡಂಗೂರ ಸಹ ಓಡಿಸಿದ್ದೀವಿ. ನಾನು ಅಲ್ಲಿ 3-4 ಸಲ ಓಡಾಡಿ ಜನರಿಗೆ ತಿಳುವಳಿಕೆಯನ್ನು ಸಹ ಕೊಟ್ಟಿದ್ದೀವಿ. ಆದರೆ ಈಗ ನೀರಿನ ಸಮಸ್ಯೆ, ನೀರು ಬೋರ್ವೆಲಲ್ಲಿ ಇಲ್ಲದೆ ಇರೋದೇ ನಮಗೆ ಮೇಜರ್ ಸಮಸ್ಯೆ ಆಗಿರೋದು. ಅದಲ್ಲದೆ JJM ನಳಗಳನ್ನು ಸಹ ನಾವು ಇದು ಮಾಡಿದ್ದೀವಿ, ಆದರೆ ಅದನ್ನು ಪೈಪ್ಲೈನ್ ಅಷ್ಟು ಕರೆಕ್ಟಾಗಿ ಆಗಿಲ್ಲ ನಮ್ಮಲ್ಲಿ. ಅವು JJM 2 ಬೋರ್ ಇತ್ತು, 2 ಬೋರು ಫೇಲ್ ಆಗಿದೆ, 2 ಬೋರಲ್ಲೂ ನೀರಿಲ್ಲ. ಈ ರೀತಿಯಾದ ಸಮಸ್ಯೆಗಳಿದೆ. ಇನ್ನೂ 2 ಬೋರ್ ಬೇಕು ನಮಗೆ. ಅದರದ್ದು ಪ್ರಸ್ತಾವನೆ ಸಹ ನಾವು ಕಳಿಸಿದ್ದೀವಿ ಸಾಹೇಬರಿಗೆ. ಅಂದರೆ ನೀನು ಬಡಾವಣೆಗೆ ಎಷ್ಟು ದಿವಸದ ನಂತರ ಅವ್ರಿಗೆ ನೀರು ದೊರಕುವಂಥ ಒಂದು ಸೌಲಭ್ಯ ತಾವು ಒದಗಿಸ್ಕೊಡ್ತೀರಾ ಮೇಡಮ್? ಈಗ ಇರೋ ವ್ಯವಸ್ಥೆನಲ್ಲಿ ನಾವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮ್ಯಾನೇಜ್ ಮಾಡ್ತೀವಿ. ಹೊಸ ಬೋರ್ ಬಂದು ನೀರೇನಾದರೂ ಆಯಿತು ಅಂತಂದರೆ ಅವ್ರಿಗೆ ಪೂರ್ಣವಾಗಿ ನೀರು ಅವೈಲೇಬಲ್ ಸಿಗುತ್ತೆ ಸರ್. ಇವಾಗ ಅಲ್ಲಿವರೆಗೆ ಅವ್ರು ಏನು ಮಾಡಬೇಕು ಮೇಡಮ್? ನೀರಿನ ಸಮಸ್ಯೆನೇ ಜಾಸ್ತಿ ಆಗ್ತಾ ಇದೆ. ತಾವು ಬೇರೆ ಹೇಳ್ತಾ ಇದ್ದೀರಾ ಬಜೆಟ್ ಬೇರೆ ಆಗಿಲ್ಲ, ನಮ್ಮ ಪಂಚಾಯತ್ ಅಭಿವೃದ್ಧಿ ಆಗಬೇಕಾದ್ರೆ ಹೇಗೆ, ಗ್ರಾಮ ಅಭಿವೃದ್ಧಿ ಆಗಬೇಕಾದ್ರೆ ಹೇಗೆ. ಬಟ್ ಇವಾಗ ಅಲ್ಲಿನ ಜನರ ಸ್ತರದ ಒಂದು ಏನು ಗೋಳಿದೆ, ನೀರಿನ ಒಳಚರಂಡಿ ನೀರು ಅಂದ್ರೆ ಅವ್ರಿಗೆ ಆಶ್ವಾಸನೆ, ತಾವು ಎಷ್ಟು ದಿವಸದಲ್ಲಿ ಅವ್ರಿಗೆ ಸ್ವಲ್ಪ ಆದರೂ ನೀರು ಪೂರೈಕೆ ಮಾಡುವಂಥ ಯೋಜನೆ ಏನಾದರೂ ಮಾಡ್ತೀರಾ ಮೇಡಮ್? ಈ ಬಗ್ಗೆ ನಾವು ಮೇಲಾಧಿಕಾರಿಗಳ ಒಂದು ಗಮನಕ್ಕೆ ತಂದು ಅವರಿಂದ ಏನೋ ನಮಗೆ ಕೆಲಸ ಸಹಾಯ ಸಾಧ್ಯ ಆಗ್ತದೆ ನಾವು ತಗೊಂಡು ಎಷ್ಟು ಬೇಗ ಆಯಿತು ಅಷ್ಟು ಬೇಗ ನಾವು ನೀರಿನ ಸಮಸ್ಯೆನ ಬಗೆಹರಿಸ್ತೀವಿ. ನಾವು ಚರಂಡಿಗಳದ್ದು ವಿಷಯ ಕೇಳಬೇಕಂತಂದರೆ ಈಗ ನೆಕ್ಸ್ಟ್ ಫಂಡ್ ಬಂದರೆ ಆವಾಗ ನಾವು ಪ್ಲ್ಯಾನಲ್ಲಿ ಇಟ್ಕೊಂಡು ಅಲ್ಲಿ ಡ್ರೈನೇಜ್ ವ್ಯವಸ್ಥೆಗಳನ್ನ ಮಾಡಿಸ್ಬೋದು. ಅಂದರೆ ಈ ಏನು ಮರ್ಕೊಂಡ ಗ್ರಾಮದಲ್ಲಿ ಏನು ಸಮಸ್ಯೆಗಳಿದೆ ಮೇಡಮ್, ತಮ್ಮ ಮೇಲೆ ಅಧಿಕಾರಿಗಳವರಿಗೆ ತಾವೇನಾದರೂ ಮನವಿ ಪತ್ರ ಏನಾದರೂ ಕೊಟ್ಟಿದ್ದೀರಾ ಮೇಡಮ್? ಹಾಂ, ನಾವು ಹೊಸ ಬೋರ್ ಸಂಬಂಧ ಕೊಟ್ಟಿದ್ದೀವಿ. AW ಅವರಿಗೂ ಕೊಟ್ಟಿದ್ದೀವಿ, ವಾಟರ್ ಸಪ್ಲೈ, ಮತ್ತು ನಮ್ಮ EOS ಅವ್ರಿಗೂ ಒಂದು ಬೋರ್ ಬೇಕು ಅಂತ ಹೇಳಿ ಕೊಟ್ಟಿದ್ದೀವಿ. ಮೊನ್ನೆ ಸಂಸದರು ಸಹ ಅವರು ಹಾಕ್ಸಿದ್ದಾರೆ, ಇಮಿಡಿಯೇಟಾಗಿ ಜನ ಕೇಳಿದ್ದಕ್ಕೆ ಅವ್ರು ಹಾಕ್ಸಿದ್ದಾರೆ. ಬಟ್ ನೀರು ಇನ್ನೂ ಸ್ವಲ್ಪ ನೋಡ್ಬೇಕು, ಇನ್ನೊಂದು 2 ಬೋರ್ ಬೇಕಾಗ್ತದೆ ಮೋಸ್ಟ್ಲಿ.